ಇದನ್ನ ಸಾಕಷ್ಟು ಅವ್ರು ಉತ್ತರ ಕೊಟ್ಟಿದ್ದೀನಿ. ಇದು ಮುಖ್ಯವಾಗಿ ಏನು ತಾವು ಕೇಳಿದಿರಿ, ಇಬ್ಬರು ದಾವಣಗೆರೆ ನಾವು ಇಬ್ರು ದಾವಣಗೆರೆ ಅವರ ಅದಕ್ಕೆ ಕೇಳೋರು ಇಷ್ಟ ಪ್ರೀತಿ ಜಾಸ್ತಿ. ಏನು ಅಧ್ಯಕ್ಷರೇ, ಇಬ್ರು ದಾವಣಗೆರೆ ಅವರ ನೀವು ಅದಕ್ಕೆ ಪ್ರೀತಿ ಜಾಸ್ತಿ ಕೇಳೋರು. ಇಬ್ರು ದಾವಣಗೆರೆ ಅವರು ಅದೇ ಏನ್ ಗೊತ್ತಾಗ್ತಿಲ್ಲ ನೀವು ದಾವಣಗೆರೆ ಪರವಾಗಿ ಇವ್ರು ಕೇಳ್ತದಾರ ಅದೇನು ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ರಾಜಕೀಯವಾಗಿ ಗಣಿಗಾರಿಕೆ ಬಗ್ಗೆ ಇನ್ವಾಲ್ವ್ ಆಗ್ಲಿಲ್ಲ ಅಂದ್ರೆ ಎಲ್ಲ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾವ್ರು. ಕರೆಕ್ಟ್. ಈ ಅಧಿಕಾರಿಗಳ ಮೇಲೆ ಬಿಟ್ರೆ ಈ ರಾಜಕಾರಣಿಗಳು ಇಂಟರ್ಫಿಯರ್ ಆದಾಗ ಹಿಂಗಾಗದು. ಅದಕ್ಕೆ ದಯವಿಟ್ಟು ಈಗ ನೀವು ಉಡುಪಿ ಮಂಗಳೂರು ಕ್ಷೇತ್ರದಾಗ ಹಿಂಗೆ ನಡೀತಾ ಇತ್ತು, ಭಾಳ ಚೆನ್ನಾಗಿ ನಡೀತಾ ಇತ್ತು, ಬಿಗಿಯಾಗೇ ನಡೀತಾ ಇತ್ತು. ಹಂಗೆ ನಡೆದರೆ ಎಲ್ಲ ನಮಗೆ ರೆವಿನ್ಯೂನು ಬರ್ತೈತಿ, ಅಧಿಕಾರಿಗಳು ಭಾಳ ಎಚ್ಚೆತ್ಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಿದ್ದಾರೆ. ಆ ರೀತಿ ತಾವು ನೋಡ್ತಾ ಇದಿರಲ್ಲ ಈಗ ದಿನನಿತ್ಯ ಉಡುಪಿನಾಗ ಮಂಗಳೂರಿನಾಗೆಲ್ಲ ಒಳ್ಳೆ ರೀತಿಯಿಂದ ನಡೀತಾ ಐತಿ. ಯಾವ ರೀತಿಯ ಕಂಪ್ಲೇಂಟು ಇಲ್ಲ, ಒಳ್ಳೆ ರೀತಿಯಿಂದ ನಮ್ಗೆ ವರಮಾನನೂ ಬರ್ತೈತಿ. ಮತ್ತು ಮುಖ್ಯವಾಗಿ ಒನ್ ಟೈಮ್ ಸೆಟಲ್ಮೆಂಟು ಮಾಡ್ತಾ ಇದ್ದೀವಿ. ಅದೊಂದು ಬಂದರೆ ನಮಗೆ ಎಲ್ಲ ಮುಂಚೆ ನಡೆದಂಥ ಎಲ್ಲ ದೋಷಗಳು ಪರಿಹಾರ ಆಗ್ತೈತಿ ಅಂತ ನನ್ನ ಭಾವನೆ. ಗೋವಿಂದರಾಜು.